ಪರಮ ಪೂಜ್ಯ ಹಾಲಕೆರೆಯ ಎಲ್ಲ ಗುರುಪರಪ್ಪನಿಗೆ ಹಣೆ ಮಣಿದು ಈ ಸಂಸ್ಥೆಯನ್ನು ಕಟ್ಟಿದಂಥ ಸಂಸ್ಥಾಪಿಸಿದಂಥ ಬೆತ್ತದಾಜನವರ ದಿವ್ಯಪಾದಗಳಿಗೆ ವಂದಿಸಿ ಈ ಸಂಸ್ಥೆಯನ್ನು ಬೆಳೆಸಿದ ಅಭಿನವ ಅನ್ನದಾನ ಸ್ವಾಮಿಗಳನ್ನು ಮನದಲ್ಲಿ ಸ್ಮರಿಸಿಕೊಂಡು ಪ್ರಸ್ತುತದಲ್ಲಿ ನಮ್ಮ ಮಹಾನ್ ಸಂಸ್ಥೆಯ ಅಧ್ಯಕ್ಷರಾಗಿ ನಮ್ಮೆಲ್ಲರನ್ನು ಮುನ್ನಡೆಸುವಂಥ ನಮ್ಮೆಲ್ಲರ ಆರಾಧ್ಯ ಮೂರ್ತಿಗಳಾದಂಥ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಚರಣಗಳಲ್ಲಿ ಅನಂತ ಕೋಟಿ ಭಕ್ತಿ ಸುಮನಗಳನ್ನು ಅರ್ಪಿಸಿ ಈ ವಿವಿಧತೆ ವೇದಿಕೆಯಲ್ಲಿ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಇಷ್ಟು ಹೊತ್ತು ಮಾತನಾಡಿದಂಥ ಸಿದ್ಧಲಿಂಗ ಬಂಡು ಮಸ್ನಾಯಕ್ ಉಪನಿರ್ದೇಶಕರು ಗದಗ್ ಹಾಗೂ ಕೆ ಮಾಂತೇಶ್ವರವರು ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಗದಗ್ ಇವರಲ್ಲಿ ಹಾಗೂ ತಮ್ಮಲ್ಲಿ ಎಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಸಂಸ್ಥೆಯ ವಿವಿಧ ಅಂಗಸಂಸ್ಥೆಯ ಪ್ರಾಚಾರ್ಯರು ಮತ್ತು ವಿಷಯಗಳ ಮುಖ್ಯಸ್ಥರು ಹಾಗೂ ನಮ್ಮ ಸಂಸ್ಥೆಯ ಅಭಿಮಾನಿಗಳು ಸಂಘದ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಚೇರ್ಮನ್ರು ಎಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಈ ವಿವಿಧತೆಯ ವೇದಿಕೆಯಲ್ಲಿ ಈಗ ಇಷ್ಟು ಹೊತ್ತು ನಮಗೆ ಸ್ಮರಣೆ ಮಾಡಿದಂಥ ಮೊದಲು ನಾವು ಗೌಡರ್ ಸರ್ NR ಗೌಡರ್ ಅವರಿಗೆ ಶೋಕವನ್ನು ವ್ಯಕ್ತಪಡಿಸಿದ್ವಿ. ಸದಾಶಿವ ಕರಡಿ ಅವರಿಗೆ ಶೋಕವನ್ನು ವ್ಯಕ್ತಪಡಿಸಿದ್ವಿ. ಆಮೇಲೆ ನಿಂಬಲ್ಗುಂದಿ ಅವರಿಗೂ ಸಹಿತ ಅವರ ಆತ್ಮಕ್ಕೆ ಶಾಂತಿ ಕೋರಿ ತಮ್ಮೆಲ್ಲರ ಪ್ರಾರ್ಥನೆಗಳನ್ನು ತಾವು ಸಲ್ಲಿಸಿದ್ದು. ಅವರು ಆ ಮಹಾನ್ ವ್ಯಕ್ತಿಗಳು ನಮ್ಮ ಸಂಸ್ಥೆಗೆ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಮ್ಮ ಸಂಸ್ಥೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಆತ್ಮಕ್ಕೆ ನಾನು ಮತ್ತೊಮ್ಮೆ ಚಿರಶಾಂತಿಯನ್ನು ಕೋರಿ ಇವತ್ತು RS ಸಿದ್ಧಲಿಂಗ ಬಂಡು ಮಸ್ನಾಯಕ್ನವರೆಲ್ಲ ಹೇಳಿದರು, ತಮ್ಮ ಅನುಭವಗಳನ್ನು ಶೈಕ್ಷಣಿಕ ಅನುಭವಗಳನ್ನು ತಮ್ಮೆಲ್ಲರಿಗೆ ಹಂಚಿಕೊಂಡರು. ಅವರ ಮಾತುಗಳು ಅತ್ಯಂತ ಸ್ಫೂರ್ತಿದಾಯಕವಾಗಿದ್ದು. ಅದರಂತೆ ಕೆ ಮಾಂತೇಶ್ವರವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಅವರು ಸಹಿತ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದು ಭಾಳ ಸಮಯೋಚಿತವಾಗಿತ್ತು. ಈ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ವಿಷಯ ಗುರುಗಳ ಕಲ್ಪನೆ. ಇದು ಅಕ್ಷರ ಗುರುಗಳ ಕಲ್ಪನೆ. ಅಕ್ಷರ ಅಂದರೆ ಎಂದೂ ನಾಶವಾಗಲದ್ದು, ಅದು ನಾಶ ಮಾಡಲು ಬರೆದಂಥದ್ದು. ಅಕ್ಷರ ಎಂದರೆ ಸೂರ್ಯನಂತೆ ಬೆಳಕು ಚಿರಸ್ಥಾಯಿಯಾಗಿದ್ದು. ಇಂಥ ವಿವಿಧತೆಯ ಕಾರ್ಯಕ್ರಮಗಳನ್ನು ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಗುರುಗಳು ಈ ಅಕ್ಷರ ಜಾತ್ರೆಯನ್ನು ನಮಗೆಲ್ಲ ಕೊಟ್ಟರು. ಶ್ರೀ ಅನ್ನದಾನೇಶ್ವರ ಪರಂಪರೆಯಲ್ಲಿ ರೈತರಿಗೆ ಒಂದು ಜಾತ್ರೆ, ಮಹಿಳೆಯರಿಗೆ ಬೆಳ್ಳಿತೇರಿನ ಜಾತ್ರೆ, ಈಗ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ನಮ್ಮ ಸಂಸ್ಥೆಗೆ ಕೊಟ್ಟಂಥ ಅಕ್ಷರ ಜಾತ್ರೆ, ಅಕ್ಷರೋತ್ಸವ ಇದೆಲ್ಲವೂ ಮುಪ್ಪಿನ ಬಸವಲಿಂಗ ಸ್ವಾಮಿಗಳ ಕೃಪಾಶೀರ್ವಾದ ಅಂತೇಳಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸೋದು. ಆಮೇಲೆ ನಾವೆಲ್ಲ ಅಜ್ಜವರು ಅಕ್ಷರ ಭಾರತ ಪ್ರತಿಷ್ಠಾನ, ಭಾರತದ ಅಕ್ಷರದಲ್ಲಿ ಭಾರತವೂ ನಾಶವಾಗದ್ದು ಅಕ್ಷರವೂ ನಾಶವಾಗದ್ದು ಅಂಥ ಒಂದು ಕಾನ್ಸೆಪ್ಟನ್ನು ಅಕ್ಷರ ಭಾರತ ಪ್ರತಿಷ್ಠಾನ ಗದಗಿನಲ್ಲಿ ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳನ್ನು ಬೆಳಕಿನತ್ತ ಕೊಂಡೊಯ್ಯುವಂಥದ್ದು, ಅಕ್ಷರದತ್ತ ಕೊಂಡೊಯ್ಯುವಂಥದ್ದು ಮಹಾನ್ ಚಳವಳಿ ಅಂಥೇಳಿ ಈ ಅಕ್ಷರ ಭಾರತವನ್ನು ಸ್ಥಾಪಿಸಿದ್ದಾರೆ. ಅವರಿಗೆಲ್ಲರೂ ಕೂಡ ಈ ಅಕ್ಷರ ಭಾರತದ ಚಳವಳಿಯಲ್ಲಿ ಇವತ್ತು ನೀವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಂತಂದ್ರೆ ಅಕ್ಷರಗಳನ್ನು ಮನೆ ಮನೆ ಮುಟ್ಟಿಸುವಂಥ ಒಂದು ಚಳವಳಿಯಲ್ಲಿ ನೀವು ಪಾಲ್ಗೊಂಡಿದ್ದೀರಿ ಅಂತ ತಾವು ತಿಳಿದುಕೊಳ್ಬೇಕು. ಅದನ್ನು ವಿವಿಧತೆ ಈ ಸೃಷ್ಟಿಯ ನಿಯಮ. ಒಂದೇ ಥರ ಪಶು ಪಕ್ಷಿಗಳಿಲ್ಲ, ಒಂದೇ ಥರ ಗಿಡ ಮರಗಳಿಲ್ಲ. ಪ್ರಪಂಚದಲ್ಲಿ ಮೊನ್ನೆ ಒಂದು ರಿಸರ್ಚ್ ಆಗಿದೆ. ಏನು ರಿಸರ್ಚ್ ಆಗಿದೆ ಅಂದ್ರೆ ಪ್ರತಿ ಮನುಷ್ಯ 700 ಕೋಟಿ ಜನಸಂಖ್ಯೆ ಇರುವ ಪ್ರತಿ ಮನುಷ್ಯ ಒಬ್ಬರ ಹಾಗೆ ಒಬ್ಬರಿಲ್ಲ. ಅವರ ಕೈಗೆರೆಗಳು ಒಬ್ಬರ ಹಾಗೆ ಒಬ್ಬರಿಲ್ಲ. ಹೀಗಾಗಿ ಈ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಇದ್ದೇವೆ. ಹಾಗೆ ನಮ್ಮ ಬದುಕು ಸಹಿತ ವಿವಿಧವಾಗಿದ್ದರೂ ವೈವಿಧ್ಯತೆ ನಿಸರ್ಗದಲ್ಲಿದೆ. ಆ ವೈವಿಧ್ಯತೆಯನ್ನು ನಾವು ಸ್ವೀಕರಿಸಿಕೊಂಡು ಹೇಗೆ ಏಕತೆಯಿಂದ ಸೃಷ್ಟಿ ಇರುವುದೋ ಅದೇ ಏಕತೆಯಿಂದ ನಾವು ನಮ್ಮ ಜನಾಂಗವನ್ನು ನಮ್ಮ ಜನಜೀವನವನ್ನು ರೂಪಿಸುವಂಥ ಒಂದು ಸುಂದರವಾದ ಕನಸನ್ನು ಈ ಅಕ್ಷರ ಎಂಬ ಅಕ್ಷರೋತ್ಸವದಲ್ಲಿ ತಮಗೆ ಕಟ್ಟಿಕೊಡಲು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಭಾಳ ದೊಡ್ಡ ಪ್ರಯತ್ನವನ್ನು ಈ ಅಕ್ಷರೋತ್ಸವದಲ್ಲಿ ಮಾಡ್ತಾ ಇದ್ದಾರೆ. ಅದರಂತೆ ಆ ಕಾರ್ಯಕ್ರಮಗಳನ್ನು ಹಾಗೆ ರೂಪಿಸಿದ್ದೇವೆ.
ಈ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳ ನೃತ್ಯ ಪ್ರಕಾರಗಳು, ಸಂಗೀತ ಪ್ರಕಾರಗಳ ಒಂದು ಪ್ರದರ್ಶನ ನಮ್ಮ ಸ್ಥಳೀಯ ವಿದ್ಯಾರ್ಥಿಗಳಿಂದ, ಬೇರೆಯವರಿಂದಲ್ಲ, ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದಲೇ ಅವೆಲ್ಲ ಇವತ್ತು ಜರುಗ್ತಾವು. ನಾಳೆ ನೀವು ಅವುಗಳನ್ನು ವಿವಿಧ ವೇದಿಕೆಗಳಲ್ಲಿ ತಾವು ನೋಡ್ತೀರಿ, ಆ ವೈವಿಧ್ಯತೆಯನ್ನು ತಾವು ಅನುಭವಿಸ್ತೀರಿ. ಅದರಂತೆ ಈ ವಿವಿಧತೆ ಇವತ್ತಿನ ಇನ್ನೊಂದು ಸುದಿನ ಏನಂತಂದ್ರೆ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಮನುಜ ಮತ ವಿಶ್ವಪಥ ಅಂತ ಹೇಳಿದವರು. ಎಲ್ಲರೂ ಬೆಳಕಿನತ್ತ ನಡೆಯೋಣ, ಮನುಜ ಮತ ವಿಶ್ವಪಥ ಅವರ ಹುಟ್ಟು ಹಬ್ಬದ ಇವತ್ತಿನ ದಿವಸ ಡಿಸೆಂಬರ್ 29, 1904. ಓ ನನ್ನ ಚೇತನ ಆಗು ನೀ ಅನಿಕೇತನ. ಇದರರ್ಥ ನಮ್ಮೆಲ್ಲರ ಆತ್ಮಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಆತ್ಮಶಕ್ತಿ ಅದು ಚೇತನ, ಅದು ಅನಿಕೇತನವಾಗಬೇಕು. ಅನಿಕೇತನ ಅಂದ್ರೆ ಸೃಷ್ಟಿಯೊಳಗೆ ನಡೀತಾನೆ ಇರಬೇಕು. ಎಂದೂ ನಿಲ್ಲದಿರು, ಗುರಿಯನ್ನು ಮುಟ್ಟದಿರು, ಎಲ್ಲಿಯೂ ಮನೆ ಮಾಡದಿರು, ಹಾಗೆ ಚಲಿಸ್ತಾ ಇರಬೇಕು. ಇಂಥ ಒಂದು ಮಂತ್ರವನ್ನು ವಿಶ್ವಕ್ಕೆ ಮಂತ್ರವನ್ನು ಕೊಟ್ಟರು, ವಿಶ್ವಪಥ ಮನುಜ ಮತ. ಅದರ ಅರ್ಥ ವೈವಿಧ್ಯತೆಮಯ ಎಲ್ಲವುಗಳನ್ನು ನಾವು ಸ್ವೀಕರಿಸಿ, ಸೋಲು ಗೆಲುವು ವಿಷಾದ ದುಃಖ ಎಲ್ಲವನ್ನೂ ಒಂದು ಕಡೆ ಸ್ವೀಕರಿಸಿ ಎಲ್ಲರೂ ಸಂತೋಷದಿಂದ ಎಲ್ಲರನ್ನು ಹೊಂದಿಕೊಂಡು ಮಾಡುವಂಥ ಮನುಜ ಮತ ವಿಶ್ವಪಥ. ಅವ್ರ ಹುಟ್ಟು ಹಬ್ಬ, ಇವತ್ತನೇ ಅಕ್ಷರ ಉತ್ಸವದ ಚಾಲನೆಯನ್ನು ಶ್ರೀಗಳು ಕೊಡ್ತಾ ಇರೋದು ಎಂಥ ಸಾಂದರ್ಭಿಕ ಮತ್ತು ಇದೆಲ್ಲ ಒಂದು ಸೃಷ್ಟಿಯ ಒಂದು ನೇಮ. ಹೀಗಾಗಿ ಕುವೆಂಪು ಅವರ ಹುಟ್ಟು ಹಬ್ಬವನ್ನು ನಾವು ಇವತ್ತು ಈ ಸಭೆಯಲ್ಲಿ ಅವರಿಗೂ ಸಹಿತ ಅಭಿನಂದನೆಗಳನ್ನು ಹೇಳ್ತಾ, ಕುವೆಂಪು ಅವರಿಗೆ ತಾವು ಮತ್ತೊಮ್ಮೆ ಕುವೆಂಪು ಅವರ ಕವಿತ್ವಕ್ಕೆ ಮತ್ತೊಮ್ಮೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಚಪ್ಪಾಳೆಯನ್ನು ತಟ್ಟಬೇಕು ನೀವೆಲ್ಲ. ಹೀಗೆ ಹೇಳ್ತಾ ಹೀಗೆ ಶ್ರೀಗಳ ಆಶೀರ್ವಾದ ಆಗ್ತಾ ಇದೆ. ಈಗ ಮುಂದಿನ ಕಾರ್ಯಕ್ರಮಗಳಿಗೆ ವಿಳಂಬವಾಗೋದಕ್ಕೆ ನಾನು ಹೆಚ್ಚಿನ ವಿಷಯಗಳನ್ನು ನಾನು ಮಾತನಾಡಲು ಹೋಗೋದಿಲ್ಲ. ಪೂಜ್ಯರ ಆಶೀರ್ವಚನಕ್ಕೆ